ನಮಸ್ಕಾರ ರೈತ ಬಂಧುಗಳೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲದಿಂದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೃಷಿ ಕ್ಷೇತ್ರದಲ್ಲಿ ಭಾರೀ ಸಂಚಲನ ಸೃಷ್ಟಿಸುತ್ತಿರುವ ಅತ್ಯಂತ ಜನಪ್ರಿಯವಾದ ಕಬ್ಬಿನ ತಳಿ ಒಂದರ ಬಗ್ಗೆ ಮಾತನಾಡುತ್ತಿದ್ದೇನೆ. ಅದೇ ಕೃಷ್ಣ ಚಂದಗಡ ಕಬ್ಬಿನ ತಳಿ. ನೀವು ಈ ವಿಡಿಯೋದಲ್ಲಿ ನೋಡುತ್ತಿರಬಹುದು, ನಮ್ಮ ಗದ್ದೆಯಲ್ಲಿರುವ ಈ ಕಬ್ಬಿಗೆ ಈಗ ಕೇವಲ 6 ತಿಂಗಳು ಅಷ್ಟೇ. ಈ ಕಬ್ಬಿಗೆ ಆದರೆ ಇದರ ಬೆಳವಣಿಗೆಯನ್ನು ನೋಡಿ ನೀವು ಆಶ್ಚರ್ಯಪಡುತ್ತೀರಿ. ಕೇವಲ 6 ತಿಂಗಳ ಅಂತರದಲ್ಲಿ ಪ್ರತಿಯೊಂದು ಕಬ್ಬಿನ ಬುಡದಲ್ಲೂ ಬರೋಬ್ಬರಿ 12 ರಿಂದ 13 ಗಣಿಕೆಗಳು ಮರಿ ಬಂದಿವೆ. ಈ ಕಬ್ಬಿನ ವಿಶೇಷತೆ ಏನಪ್ಪ ಅಂದರೆ ಮತ್ತು ರೈತರಿಗೆ ಇದು ಏಕೆ ಲಾಭದಾಯಕ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸಾಧಾರಣವಾಗಿ ನಾವು ಹಳೆಯ ಕಬ್ಬಿನ ತಳಿಗಳನ್ನು ನೋಡಿದಾಗ 6 ತಿಂಗಳಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಗಣಿಕೆಗಳು ಬರುವುದು ಅಪರೂಪ. ಆದರೆ ಈ ಕೃಷ್ಣ ಚಂದಗಡ ತಳಿ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನೆಂದರೆ ಇದರ ಪಿಂಡು ಪಡೆಯುವ ಸಾಮರ್ಥ್ಯ ಅತ್ಯಂತ ಅದ್ಭುತವಾಗಿದೆ. ಪ್ರತಿ ಬುಡದಲ್ಲೂ 12 ರಿಂದ 13 ಗಣಿಕೆಗಳು ಬರುವುದರಿಂದ ಗದ್ದೆ ಸಂಪೂರ್ಣವಾಗಿ ದಟ್ಟವಾಗಿ ಬೆಳೆಯುತ್ತಾ ಇದೆ. ಈ ಕಬ್ಬಿನ ದಪ್ಪ ಕೂಡ ಉತ್ತಮವಾಗಿದ್ದು ಕಣ್ಣಿಗೆ ಬರೋಬ್ಬರಿ 8 ರಿಂದ 100 ಟನ್ಗಳು ಆಗಬಹುದು ಎಂದು ಅಧಿಕ ಇಳುವರಿ ಪಡೆಯುವ ನಿರೀಕ್ಷೆ ನಮ್ಮಲ್ಲಿದೆ. ಆದರೆ ಕಮ್ಮಿ ಖರ್ಚಿನಲ್ಲಿ ಹೆಚ್ಚು ಟನ್ ಕಬ್ಬು ತೆಗೆಯಬೇಕು ಅಂದುಕೊಳ್ಳುವ ರೈತರಿಗೆ ಇದು ನಿಜಕ್ಕೂ ಒಂದು ವರದಾನವಾದಂತಿದೆ. ಇಷ್ಟೊಂದು ಉತ್ತಮವಾದ ಬೆಳೆಯನ್ನು ಪಡೆಯಲು ನಾವು ಯಾವ ರೀತಿ ನಿರ್ವಹಣೆ ಮಾಡಿದ್ದೇವೆ ಎನ್ನುವುದನ್ನು ಈಗ ನೋಡೋಣ. ಕೇವಲ ತಳಿಯ ಒಳ್ಳೆಯದಿದ್ದರೆ ಸಾಲದು, ಸರಿಯಾದ ಸಮಯಕ್ಕೆ ಪೋಷಕಾಂಶಗಳ ನಿರ್ವಹಣೆಯೂ ಮುಖ್ಯ. ನೀರಿನ ನಿರ್ವಹಣೆ ಈ 6 ತಿಂಗಳ ಅವಧಿಯಲ್ಲಿ ಕಬ್ಬಿಗೆ ಯಾವುದೇ ರೀತಿ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಲಾಗಿದೆ. ರಸಗೊಬ್ಬರ ಬೆಳವಣಿಗೆಯು ಆರಂಭದ ಹಂತದಲ್ಲಿ ಸಕಾಲಕ್ಕೆ ಸಾವಯವ ಗೊಬ್ಬರ ಹಾಗೂ ಶಿಫಾರಸು ಮಾಡಿದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ರಸಗೊಬ್ಬರಗಳನ್ನು ಹಂತ ಹಂತವಾಗಿ ನೀಡಲಾಗಿರುತ್ತದೆ. ಕಳೆ ಮತ್ತು ರೋಗ ನಿಯಂತ್ರಣ. ಗಣಿಕೆಗಳು ಹೆಚ್ಚಾಗಿ ಬರುವ ಈ ಸಮಯದಲ್ಲಿ ಗದ್ದೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಕಾಲಕಾಲಕ್ಕೆ ಕಳೆ ತೆಗೆಯುವುದು ಮತ್ತು ಸಣ್ಣ ಪುಟ್ಟ ಕೀಟ ಬಾಧೆ ಕಂಡುಬಂದ ಕೂಡಲೇ ಹತೋಟಿ ಕ್ರಮ ಕೈಗೊಳ್ಳುವುದು ಅವಶ್ಯಕ. ಒಟ್ಟಾರೆಯಾಗಿ ಹೇಳುವುದಾದರೆ, ಕಡಿಮೆ ಅವಧಿಯಲ್ಲಿ ಅತ್ಯಾಧುನಿಕ ಗಣಿಕೆಗಳು ಮತ್ತು ದಪ್ಪ ಕಬ್ಬನ್ನು ನೀಡುವ ಈ ಕೃಷ್ಣ ಚಂದಗಡ ತಳಿ ರೈತರ ಕೈ ಹಿಡಿಯುವುದರಲ್ಲಿ ಯಾವುದೇ ಸಂಶಯವೇ ಇಲ್ಲ. ನಿಮ್ಮ ಕಡೆಗಳಲ್ಲಿಯೂ ಈ ತಳಿಯನ್ನು ಬೆಳೆದು ಅನುಭವವಿದ್ದರೆ ಅಥವಾ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಒಂದು ಲೈಕನ್ನು ಮಾಡಿ, ನಿಮ್ಮ ರೈತ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲಕ್ಕೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು.